ಹಲೋ ನನ್ನ ಪ್ರೀತಿಯ ವೀಕ್ಷಕರೇ, ಐಶಾ ಕ್ರಿಯೇಷನ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಉಳಿದಿರುವ ಅನ್ನದಿಂದ ಮತ್ತೆ ಗೋಧಿ ಹಿಟ್ಟಿನಿಂದ ಹೊಸ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾದರೆ ನೀವು ಹೊಸ ರೆಸಿಪಿಯನ್ನು ನೋಡಬೇಕಾ? ಬನ್ನಿ, ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ, ಏಕೆಂದರೆ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಸಿಗುತ್ತೆ. ಬನ್ನಿ, ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಳ್ಬೇಕು. ಅದರಲ್ಲಿ 1 ಕಪ್ಪು ಅನ್ನವನ್ನು ತಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಅನ್ನವನ್ನು ತಗೊಂಡು ಇದಕ್ಕೆ ನಾವು ಒಂದು ಅರ್ಧ ಕಪ್ಪಿನಷ್ಟು ಮೊಸರನ್ನು ತಗೊಳ್ಬೇಕು. ನೋಡಿ, ಇವಾಗ ನಾನು ಇಲ್ಲಿ ಅರ್ಧ ಕಪ್ಪಿನಷ್ಟು ಮೊಸರನ್ನು ತಗೊಳ್ತಾ ಇದ್ದೀನಿ. ಅಳತೆಯಲ್ಲಿ ಹೇಳಬೇಕು ಅಂದರೆ 100 ಗ್ರಾಮ್ ಮೊಸರು ಇಲ್ಲ ಅಂದರೆ ನೀವು ಮಜ್ಜಿಗೆ ಸುಧಾ ಇದಕ್ಕೆ ಯೂಸ್ ಮಾಡಬಹುದು. ಇದನ್ನು ಒಂದು ಪೇಸ್ಟ್ ರೀತಿ ಮಾಡ್ಕೊಳ್ಬೇಕು. ನೋಡಿ, ಇವಾಗ ನಾನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀರು ಸ್ವಲ್ಪನೂ ಹಾಕ್ಕೊಂಡಿಲ್ಲ. ಮಜ್ಜಿಗೆ ತಗೊಳ್ಬೇಕಾದ್ರೆ ನೀವು 1 ಕಪ್ಪಿನಷ್ಟು ಮಜ್ಜಿಗೆಯನ್ನು ತಗೊಳ್ಳಿ. ನೋಡಿ, ಇವಾಗ ನಾನು ಈ ರೀತಿ ಚೆನ್ನಾಗಿ ನೋಡಿ ಯಾವ ರೀತಿ ಕ್ರೀಮ್ ಥರ ಬಂದಿದೆಯಲ್ಲ, ಇದೇ ರೀತಿ ನೀವು ಸಹ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದು ರೆಡಿಯಾಗಿದೆ. ಒಂದು ಬಟ್ಟಲಲ್ಲಿ ತಗೊಳ್ಳೋಣ. ನೋಡಿ, ಇವಾಗ ಎಲ್ಲವನ್ನು ತೆಗೆದುಕೊಳ್ತಾ ಇದ್ದೀನಿ. ನೀಟಾಗಿ ತೆಗೆದುಕೊಳ್ಳಿ. ಇದಕ್ಕೆ ನಾವು ತರಕಾರಿಗಳನ್ನು ಹಾಕ್ಕೊಳ್ಳೋಣ. ನಾನು ಇಲ್ಲಿ ಕ್ಯಾರೆಟನ್ನು ತಗೊಂಡಿದ್ದೀನಿ. ಒಂದು ಕ್ಯಾರೆಟನ್ನು ತುರಿದು ಈ ರೀತಿ ಸಣ್ಣಗೆ ತುರ್ಕೊಳ್ಳಿ. ಒಂದು ಅರ್ಧ ಬೊಟ್ಟಿಲಷ್ಟು ಕ್ಯಾರೆಟ್ ಆಗಿದೆ. ಹಾಗೆಯೇ ಮೀಡಿಯಂ ಸೈಜಿನ 2 ಈರುಳ್ಳಿಯನ್ನು ತಗೊಂಡಿದ್ದೀನಿ. ಅದನ್ನು ಸಹ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಹಾಗೆಯೇ ಎಲೆಕೋಸನ್ನು ತಗೊಂಡಿದ್ದೀನಿ. ಅದನ್ನು ಸಹ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ನಿಮಗೆ ಯಾವ ತರಕಾರಿ ಇಷ್ಟ ಆ ತರಕಾರಿನ ಇದರಲ್ಲಿ ಸೇರಿಸ್ಕೊಳ್ಳಿ. ಹಾಗೆ 2 ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಅದನ್ನು ಸಹ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಮಾಡ್ಕೋಬಹುದು, ಅಥವಾ ಕಡಿಮೆ ಬೇಕು ಅಂದರೆ ಕಡಿಮೆ ಮಾಡ್ಕೊಳ್ಳಿ. ನೋಡಿ, ಇವಾಗ ಮಿಕ್ಸ್ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಶುಂಠಿಯನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಇದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಇಲ್ಲ ಅಂದರೆ ನೀವು ಪೇಸ್ಟ್ ಸುಧಾ ಹಾಕ್ಕೊಳ್ಬಹುದು. ಹಾಗೆಯೇ ಕರಿಬೇವಿನ ಎಲೆಗಳು ಒಂದು 8 ರಿಂದ 10 ಎಲೆಗಳನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸಣ್ಣಗೆ ಹೆಚ್ಕೊಳ್ಳಿ. ಎಲ್ಲ ತರಕಾರಿಗಳನ್ನು ಸಣ್ಣಗೆ ಹೆಚ್ಕೊಳ್ಳಿ. ನೋಡಿ, ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಜಾಸ್ತಿ ಬೇಕಾದರೂ ಸೇರಿಸ್ಕೋಬೋದು. ಹಾಗೆ ಸಬ್ಬಕ್ಕಿ ಸೊಪ್ಪನ್ನು ಸಹ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದ ತುಂಬಾನೇ ರುಚಿ ಜಾಸ್ತಿ ಬರುತ್ತೆ. ಇಲ್ಲಿ ನಾನು 4 ಟೀ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟಿನ ಬದಲಾಗಿ ನೀವು ಅಕ್ಕಿ ಹಿಟ್ಟಿನಾದರೂ ಸೇರಿಸ್ಕೋಬಹುದು. ನೋಡಿ, ಈಗ ನಾನು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಅರ್ಧ ಕಪ್ಪಿನಷ್ಟು ಗೋಧಿ ಹಿಟ್ಟು. ನೋಡಿ, ಈ ಎಲ್ಲ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಅಷ್ಟೇ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಅನ್ನಕ್ಕೆ ಉಪ್ಪನ್ನು ಬಳಸ್ತೀವಿ, ಹಾಗೋದ್ರಿಂದ ಇದಕ್ಕೆ ನಾನು ಉಪ್ಪು ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಅನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಹಾಗೆಯೇ ಅಜ್ವಾಯಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಚೆನ್ನಾಗಿ ತಿಕ್ಕಿ ಹಾಕಿ. ನೋಡಿ, ಇವಾಗ ಇದರ ಅಜ್ವಾಯಿನ್ ಹಾಕೋದ್ರಿಂದ ಇದರಲ್ಲಿ ಇನ್ನೂ ಟೇಸ್ಟ್ ಜಾಸ್ತಿ ಬರುತ್ತೆ. ಹಾಗೆ ಜೀರ್ಣ ಕೂಡ ಆಗುತ್ತೆ. ಹಾಗೆ ಒಂದು ಸ್ವಲ್ಪ ಅರಿಶಿನವನ್ನು 2 ಚಿಟಿಕೆಯಷ್ಟು ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಎಲ್ಲ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೈಯಿಂದನೇ. ನೀರು ಸ್ವಲ್ಪನೂ ಹಾಕ್ಕೊಳ್ಬಾರ್ದು. ಅಲ್ಲಿವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಾವು ನಮಗೆ ಎಷ್ಟು ನೀರನ್ನು ಹಿಡಿಯುತ್ತೆ ಅಷ್ಟನ್ನು ನೀರನ್ನು ಹಾಕ್ಕೊಳ್ಬೇಕು. ಇದಕ್ಕೆ ನಾವು ನೀರು ಜಾಸ್ತಿ ಸೇರಿಸೋ ಹಾಗಿಲ್ಲ. ನೋಡಿ, ಇವಾಗ ನಾನು ಯಾವ ಅಳತೆಯಲ್ಲಿ ಮೊಸರು ಮತ್ತು ಹಿಟ್ಟನ್ನು ತಗೊಂಡಿದ್ದೆ ಅದೇ ಬಟ್ಟಲಲ್ಲಿ ನೋಡಿ ನಾನು ಅರ್ಧ ಕಪ್ಪಿನಷ್ಟು ನೀರನ್ನು ತಗೊಂಡಿದ್ದೀನಿ. ನೋಡಿ, ಇವಾಗ ಮೊಸರು ಇದು ಅರ್ಧ ಕಪ್ಪು ಅಳತೆ, ಅದರಲ್ಲಿ ನಾನು 1/4 ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇನ್ನು 1/4 ಕಪ್ಪು ನೀರು ಹಾಗೆ ಉಳಿಸ್ಕೊಂಡಿದ್ದೀನಿ. ಹದವನ್ನು ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಜಾಸ್ತಿ ಗಟ್ಟಿನೂ ಇರಬಾರ್ದು, ಅತಿ ತೆಳುನೂ ಇರಬಾರ್ದು. ಹಾಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇಡ್ಲಿ ಹದ ಇರುತ್ತಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಇರಬೇಕು. ಅಷ್ಟು ಇದ್ರೆ ಸಾಕು. ನೋಡಿ, ಈ ರೀತಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಬೇಕು. ಅಲ್ಲಿವರೆಗೆ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಬೇಕು. ಆವಾಗ ಚೆನ್ನಾಗಿ ಬರುತ್ತೆ. ನೋಡಿ, ಯಾವ ರೀತಿ ಕೈಯಿಂದನೇ ಮಿಕ್ಸ್ ಮಾಡ್ತಾ ಇದ್ದೀನಲ್ಲ, ಇದೇ ರೀತಿ ನೀವು ಸಹ ಮಿಕ್ಸ್ ಮಾಡಿ. ನೋಡಿ, ಇವಾಗ ತಕ್ಷಣನೇ ಮಾಡ್ಕೋಬಹುದು, 10 ನಿಮಿಷದಲ್ಲಿ ಮಾಡ್ಕೋಬಹುದು. ನಿಮಗೆ ತರಕಾರಿ ಇಲ್ಲ ಅಂದ್ರೂ ಇದನ್ನು ಮಾಡ್ಕೋಬಹುದು. ಏನು ತರಕಾರಿ ಇದೆ ಅದನ್ನು ಸಹ ಹಾಕಿ ನೀವು ಮಾಡ್ಕೊಳ್ಳಿ.
ಇಲ್ಲಿ ನಾನು ಎಣ್ಣೆ ಬಿಸಿ ಮಾಡಲು ಇಟ್ಟಿದ್ದೆ ನೋಡಿ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಟೇಸ್ಟ್ ಮಾಡೋದ. ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಒಂದೊಂದಾಗಿ ನಾವು ಈ ರೀತಿ ಬಿಡಬೇಕು ಎಣ್ಣೆಯಲ್ಲಿ ನೋಡಿ. ಇವಾಗ ಯಾವ ರೀತಿ ನಮಗೆ ಎಷ್ಟು ಗಾತ್ರ ಬೇಕು ಅಷ್ಟು ಗಾತ್ರ, ಅಥವಾ ನಿಮಗೆ ಸಣ್ಣಗೆ ಬೇಕು ಅಂದರೆ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಳ್ಬಹುದು ನೋಡಿ. ನಮಗೆ ಯಾವ ಆಕಾರ ಬೇಕಾದರೂ ಹಾಕ್ಕೊಳ್ಬಹುದು. ಈ ಆಕಾರನೇ ಬೇಕು ಆ ಆಕಾರನೇ ಬೇಕು ಅಂತ ಏನಿಲ್ಲ. ತೆಳುಗೆ ತೆಟ್ಕೊಂಡು ಬೇಕಾದರೂ ಇದನ್ನು ಹಾಕ್ಬಹುದು. ಇದು ಬೋಂಡಾ ರೀತಿನೂ ಹಾಕ್ಕೋಬಹುದು ನೋಡಿ. ಇವಾಗ ಇದನ್ನು ಚೆನ್ನಾಗಿ ಈ ರೀತಿ ತಿರುಗಿಸ್ತಾ ಇರಬೇಕು. ಒಂದಕ್ಕೊಂದು ಅಂಟ್ಕೊಳ್ಬಾರ್ದು ನೋಡಿ. ಇವಾಗ ಬಿಡಿಯಾಗಿ ಈ ರೀತಿ ಪಕೋಡಾ ರೀತಿನೂ ಸಹ ನೀವು ಹಾಕ್ಕೊಳ್ಬಹುದು ನೋಡಿ. ಇದು ಅಂಟ್ಕೊಂಡಿದೆಯಲ್ಲ, ಇದನ್ನು ಬಿಡಿಸ್ಕೊಳ್ಬೇಕು ಈ ರೀತಿ. ಒಳಗಡೆಯಿಂದ ಸ್ಮೂತಾಗಿರುತ್ತೆ, ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಗರಿಗರಿಯಾದ ಈ ತಿಂಡಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಅಷ್ಟೇ ರುಚಿಯಾಗಿರುತ್ತೆ ನೋಡಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತಿನ್ನೋದಕ್ಕೂ ಅಷ್ಟೇ ರುಚಿ ಇರುತ್ತೆ ನೋಡಿ. ಈಗ ಎಲ್ಲ ಕಡೆನೂ ಚೆನ್ನಾಗಿ ಇದು ಬೇಯ್ತಾ ಇದೆಯಲ್ಲ ನೋಡಿ. ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಫ್ಲೇಮನ್ನು ಯಾವಾಗಲೂ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು. ಜಾಸ್ತಿ ಹೈ ಫ್ಲೇಮ್ ಇದ್ರೂ ಒಳಗಡೆ ಚೆನ್ನಾಗಿ ಬೆಂದಿರಲ್ಲ, ಹೊರಗಡೆ ಮಾತ್ರ ಚೆನ್ನಾಗಿ ಬೆಂದೋಗಿರುತ್ತೆ, ಒಳಗಡೆಯಿಂದ ಹಾಗೆ ಇರುತ್ತೆ. ಮೀಡಿಯಂ ಫ್ಲೇಮ್ ಇಟ್ಟರೆ ರೆಡಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ನಾನು ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೀನಿ ನೋಡಿ. ಇದೇ ರೀತಿ ಇನ್ನೊಂದು ಬ್ಯಾಚು ಸಹ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಇವಾಗ ಫ್ರೈ ಆಗ್ತಾ ಇದೆಯಲ್ಲ, ಅಷ್ಟುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ನಿಮಗೆ ಟೈಲರಿಂಗ್ ಬೇಕು ಅಂದರೆ ನನ್ನ ಚಾನಲ್ನಲ್ಲಿ ಟೈಲರಿಂಗ್ ವಿಡಿಯೋಗಳು ಸಹ ಇದೆ. ಡ್ರೆಸ್ಸು, ಬ್ಲೌಸು ಯಾವ್ದು ಬೇಕಾದರೂ ನೀವು ಸುಲಭ ರೀತಿಯಲ್ಲಿ ಕಲ್ತ್ಕೋಬೋದು ನೋಡಿ. ಇವಾಗ ರೆಡಿ ಆಗಿದೆಯಲ್ಲ, ಇದೇ ರೀತಿ ನೀವು ಸಹ ಟ್ರೈ ಮಾಡಿ. ಚಟ್ನಿ ಜೊತೆ ಈ ಸಂಜೆ ಟೈಮ್ ಆಗಲಿ ಬೆಳಿಗ್ಗೆ ಹೊತ್ತಾಗಲಿ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇಗಿದೆ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ, ಸ್ಮೂತಾಗಿ ಬಂದಿದೆಯಲ್ಲ, ಹೊರಗಡೆಯಿಂದ ಗರಿಗರಿಯಾಗಿ ಬಂದಿದೆ. ತುಂಬಾ ರುಚಿ ಇರುತ್ತೆ. ನಮ್ಮ ಮನೇಲಂತೂ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಇದೇ ರೀತಿ ಹೊಸ ಹೊಸ ವಿಡಿಯೋಗಳು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.